ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಡ್ರಿಪ್ಸ್ ಹಾಕಿದ್ದೀನಿ. BP ಈಗ ನಾರ್ಮಲ್ ಆಗಿದೆ. ಆದರೂ ಪ್ರಜ್ಞೆ ಬರೋ ತನಕ ಏನೂ ಹೇಳೋಕ್ಕಾಗಲ್ಲ. ಆಮೇಲೆ ನೋಡೋಣ. ಸರಿ ಡಾಕ್ಟರ್. ವಿಶ್ವ, ನೀನು ಹೊರಡು. ನೀನು ಅಲ್ಲಿರೋದೇ ಮುಖ್ಯ ಕಣೋ. ನಾನಿಲ್ಲಿದ್ದು ಅವ್ರನ್ನ ನೋಡ್ಕೋತೀನಿ. ಸರಿ ಜನ, ತನು ಪ್ರಜ್ಞೆ ಬಂದ ತಕ್ಷಣ ನನಗೆ ಫೋನ್ ಮಾಡು. ಮಾಡ್ತೀನಿ. ನಾನೇನು ಬರ್ತೀನಿ. ಹುಷಾರು. ಅತ್ತೆ 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 ಚಂದನ ಅವರೇ, ಅತ್ತೆ ಎಲ್ಲಿ? ತಾನವ್ರೆ, ದಯವಿಟ್ಟು ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ನೋಡಿ, ನೀವು ಹೀಗೆಲ್ಲ ಅಳ್ತಾ ಇದ್ರೆ ನಿಮ್ಮ ಆರೋಗ್ಯನೇ ಹಾಳಾಗುತ್ತೆ. ನೀವು ವಾಸ್ತವಕ್ಕೆ ಬರಬೇಕು. ಇಲ್ಲ ಚಂದನ ಅವರೇ, ಅತ್ತೆನೇ ಇಲ್ಲ ಅಂತಂದ್ಮೇಲೆ ನಾನು ಹೇಗೆ ಬದುಕಲಿ? ನಾನು ಅತ್ತೆ ಜೊತೆನೆ ಹೋಗ್ಬಿಡ್ತೀನಿ. ಏನು ಅಂತ ಮಾತಾಡ್ತಾ ಇದ್ದೀರಾ ತನ್ನವ್ರೆ? ಆಗ್ಲೇ ಅಲ್ಲಿ ವಿಶ್ವ ಅವರು ತಾಯಿನ ಕಳ್ಕೊಂಡು ತುಂಬಾ ನೋವು ಅನುಭವಿಸ್ತಾ ಇದ್ದಾರೆ. ಅಂಥದ್ರಲ್ಲಿ ನಿಮಗೂ ಏನಾದ್ರೂ ಆದ್ರೆ ಅವ್ರ ಕೈಲಿ ಸಹಿಸ್ಕೊಳಕ್ ಆಗುತ್ತಾ ಹೇಳಿ? ಅಮ್ಮಗೆ ಯಾಕೆ ಹೀಗೆಲ್ಲ ಆಯ್ತು ಅನ್ನೋದೇ ಅರ್ಥ ಮಾಡ್ಕೊಳಕ್ ಆಗ್ತಿಲ್ಲ ನಮ್ಗೆ. ಬಹುಶಃ ಅವ್ರು ಖುಷಿಯಾಗಿರೋದನ್ನ ದೇವ್ರಿಗೂ ನೋಡಕ್ ಆಗ್ಲಿಲ್ಲ ಅನ್ಸುತ್ತೆ. ಅವ್ರ ಹತ್ರ ಕರ್ಕೊಂಡ್ಬಿಟ್ಟ. ಅಂಥದ್ರಲ್ಲಿ ನೀವು ಹೀಗಾಡ್ತಿದ್ರೆ ವಿಶ್ವ ಅವರಿಗೆ ಧೈರ್ಯ ಹೇಳೋರು ಯಾರು? ಚಂದನ ಅವರೇ, ಅತ್ತೆ ಇಲ್ಲ ಅನ್ನೋದನ್ನ ನನ್ನ ಕೈಲಿ ಕಲ್ಪನೆನೂ ಮಾಡ್ಕೊಳಕ್ ಆಗ್ತಿಲ್ಲ. ಅವ್ರಿಲ್ದೆ ನಾನು ಹೇಗ್ ಬದುಕ್ಲಿ? ನೀವೇ ಹೇಳಿ. ನಂಗೆ ಅರ್ಥ ಆಗುತ್ತೆ ತನ್ನೋರೆ. ಆದ್ರೆ ಒಬ್ಬ ಮನುಷ್ಯ ಹುಟ್ಟಿದ ಮೇಲೆ ಸಾಯ್ಲೇಬೇಕಲ್ವಾ? ಇವತ್ತು ಅಮ್ಮ ನಮ್ಮನ್ ಬಿಟ್ಟು ಹೋಗಿದ್ದಾರೆ. ನಾಳೆ ದಿವಸ ನಾವು ಹೋಗ್ತೀವಿ. ಆದ್ರೆ ನಾವು ಹೀಗೆಲ್ಲ ದುಃಖದಲ್ಲಿ ಇದ್ಕೊಂಡು ಬೇರೆಯವರಿಗೆ ದುಃಖ ಕೊಡೋದು ಎಷ್ಟು ಸರಿ ಹೇಳಿ? ಇಲ್ಲ ಚಂದನ ಅವರೇ, ನಾನು ಅತ್ತೆ ನೋಡ್ಲೇಬೇಕು. ನನ್ನ ಕರ್ಕೊಂಡು ಹೋಗಿ. ಇಲ್ಲ, ನೀವಿರೋ ಪರಿಸ್ಥಿತಿನಲ್ಲಿ ಎಲ್ಲೂ ಹೋಗೋದಕ್ಕಾಗಲ್ಲ. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಡಾಕ್ಟರ್ ಡಾಕ್ಟರ್, ಪ್ಲೀಸ್ ಒಂದು ನಿಮಿಷ ಬನ್ನಿ. ಏನಾಯ್ತು? ಡಾಕ್ಟರ್, ನಾನು ಅತ್ತೆ ನೋಡ್ಲೇಬೇಕು. ದಯವಿಟ್ಟು ನನ್ನ ತಡಿಬೇಡಿ. ನಾನು ಹೋಗ್ಲೇಬೇಕು ಡಾಕ್ಟರ್. ನೋಡಮ್ಮ, ಇವತ್ತೊಂದು ದಿವಸ ಇರೋ. ನಿನ್ನ ಹೆಲ್ತ್ ಕಂಡೀಷನ್ ಇನ್ನೂ ಇಂಪ್ರೂವ್ ಆಗಿಲ್ಲ. ಇಲ್ಲ ಡಾಕ್ಟರ್, ಕೊನೆ ಸತಿ ಅತ್ತೆ ಮುಖ ನೋಡ್ಲಿಲ್ಲ ಅಂದ್ರೆ ನಾನು ಇನ್ಯಾವತ್ತೂ ನೋಡಕ್ಕಾಗಲ್ಲ. ದಯವಿಟ್ಟು ನನ್ನ ತಡಿಬೇಡಿ. ನೋಡ್ರೆ, ನನ್ನ ಮಾತು ಕೇಳಿ ಏನ್ ಮಾಡ್ತಿದ್ದೀರಾ ನೀವು? ನಾನು ಇಲ್ಲಿಗೆ ಬರಲೇಬಾರ್ದಾಗಿತ್ತು. ಇವರು ನನ್ನ ಕಾಡ್ತಾನೆ ಇದ್ದಾರೆ. ಮನೆಗೆ ಹೋದರೂ ಅಲ್ಲೂ ನನ್ನ ಕಾಡ್ತಾನೆ ಇರ್ತಾರೇನೋ. ಇಲ್ಲಿ ಎಲ್ಲಿ ನೋಡಿದ್ರು ಜಾನ್ವಿಯವ್ರು ಕಾಣಿಸ್ತಾ ಇಲ್ವಲ್ಲ. ಚಿನ್ನುಮರಿ, ಎಲ್ಲಿದ್ದೀರಿ ನೀವು? ಗೊತ್ತಾಗ್ತಾ ಇಲ್ಲ. ನೋ, ನನ್ನಿಂದ ಇವ್ರು ಸಾವಾಗಿದೆ ಅಂತ ಗೊತ್ತಾದರೆ ಚಿನ್ನುಮರಿ ತುಂಬ ಕೋಪ ಮಾಡ್ಕೋತಾರೆ. ಆಮೇಲೆ ಶಾಶ್ವತವಾಗಿ ನಿಂತು ದೂರ ಆಗಿಬಿಡ್ತಾರೆ. ನೋ ನೋ ಜಯಂತ, ಸದ್ಯಕ್ಕೆ ಯಾರಿಗೂ ನಿನ್ನ ಮೇಲೆ ಅನುಮಾನ ಇಲ್ಲ. ಅನುಮಾನ ಬರದೇ ಇರೋ ಹಾಗೆ ನೀನು ನೋಡ್ಕೋಬೇಕು. ಸದ್ಯಕ್ಕೆ ಇಲ್ಲಿಂದ ಹೊರಡಬೇಕು. ಎಲ್ಲಿರೋದು ಸರಿಯಲ್ಲ. ಮೊದಲಿನಿಂದ ಹೊರಡ್ಬೇಕು ನೀನು. ಹೊರಡು ಹೊರಡು. ರಾಯರೇ ನಮಸ್ಕಾರ. ಈಗ ತುಂಬ ಹೊತ್ತಾಯ್ತು. ಈಗ ಕಾರ್ಯಗಳು ಯಾರು ಮಾಡ್ತಾರೆ? ನನ್ನ ಮಗ ವಿಶ್ವ. ಕರಿತೀರಾ? ಹುಣ್ಣಿ ಕಾರ್ಯ ಎಲ್ಲ ನೀನೇ ಮಾಡಬೇಕಾಗ್ತದೆ. 5 ಜನ ಮುತ್ತೈದೆಯರು ಯಾರಿದ್ದೀರಮ್ಮ? ಅಮ್ಮನ ಎತ್ಕೊಂಡು ಅಲ್ಲಿ ಕೂಡಿಸಿ ನೀರು ಹಾಕಬೇಕು. ಆಮೇಲೆ ಸೀರೆ ಉಡಿಸ್ಬೇಕು. ಬನ್ನಿಮ್ಮ. ವಿಶ್ವ, ನಿಮ್ಮ ಅಮ್ಮಂಗೆ ನೋಡಿದ್ಯಲ್ಲ, ನಮ್ಮೆಲ್ಲ ಎಷ್ಟು ಕೋಪ ಆತ ನೋಡ. ಎಷ್ಟು ಬೇಗ ಹೊರಟ್ಬಿಟ್ಟಿದ್ದಾಳೆ. ಯಾಕೋ ಹೀಗೆ ಮಾಡಲ್ಲ ಅವಳು? ಯಾಕೋ ಹೀಗೆ ಮಾಡಲ್ಲ? ಲಲಿತಾ,
ಇದನ್ನೆಲ್ಲ ನೋಡ್ಲಿ ಅಂತಾನೆ ನಮ್ಮ ಅತ್ತಿಗೆ ನಮ್ಮನ್ನ ಇಷ್ಟೊಂದು ಬಲವಂತ ಮಾಡಿ ಕರೆದ್ರೇನ್ರಿ. ಎಷ್ಟೊಂದು ಆಸೆಗಳನ್ನ ಹೊತ್ಕೊಂಡು ಬಂದಿದ್ದೆ, ಇಲ್ಲಿ ನೋಡಿದ್ರೆ ಅಯ್ಯೋ ಕರ್ಮ ಕರ್ಮ ಕರ್ಮ. ಲಕ್ಷ್ಮಿ, ಸಮಾಧಾನ ಮಾಡ್ಕೊ ಲಕ್ಷ್ಮಿ. ನಿನ್ನೆ ಇದ್ದವ್ರು ಇವತ್ತಿಲ್ಲ ಅಂದ್ರೆ ನಾವೇನಂತ ಅರ್ಥ ಮಾಡ್ಕೋಬೇಕು. ಪಾಪ ಅವ್ರು ನಮ್ಮ ಮನೆಗೆ ಬಂದಿದ್ದು, ನನ್ನ ಜೊತೆ ಮಾತಾಡಿದ್ದು, ಬನ್ನಿ ಅಂತ ಕೇಳ್ಕೊಂಡಿದ್ದು ಎಲ್ಲ ಕಣ್ಣಿಗೆ ಕಟ್ಟದಂಗಿದೆ. ಆದ್ರೆ ಅವರೇ ಇಲ್ಲ ಇವತ್ತು. ಆ ದೇವ್ರಿಗೆ ಒಳ್ಳೆಯವ್ರು ಕಂಡ್ರೆ ತುಂಬಾ ಪ್ರೀತಿ ಅನ್ಸುತ್ತೆ, ಅದಕ್ಕೆ ಬೇಗ ಕರ್ಕೊಂಡ್ಬಿಡ್ತಾರೆ. ಇಷ್ಟೊತ್ತವರೆಗೂ ಇದ್ದೀವಿ, ಅತ್ತಿಗೆ ಶವ ಸಂಸ್ಕಾರನ ನೋಡ್ಕೊಂಡು ಹೋಗೋಣ ರೀ. ಕೊನೆ ಸಾರಿ ನಮ್ಮ ಅತ್ತಿಗೆ ಮುಖನ ನೋಡ್ಬೇಕು ರೀ, ಮುಗಿಸ್ಕೊಂಡು ಹೋಗೋಣ ರೀ. ಬೇಡ ಲಕ್ಷ್ಮಿ, ಬೇಡ. ಅಲ್ಲಿ ಮನೆ ಹತ್ರ ಹೋದಾಗ ಜನ ಏನ್ ಮಾತಾಡಿದ್ರು ಕೇಳಿಸ್ಕೊಂಡೆ ತಾನೆ. ಇಷ್ಟು ವರ್ಷ ಇಲ್ದೇ ಇರೋಳು ಇವತ್ತು ಬಂದ್ಲು, ಅದಕ್ಕೆ ಕಿತ್ಕೊಂಡ್ಲು ಅಂತ ಎಲ್ಲ ಮಾತಾಡ್ತಾರೆ. ನೀನ್ ಮಾಡದಿರೋ ತಪ್ಪಿಗೆ ಯಾತಕ್ಕೆ ಕೇಳ್ಬೇಕಿದ್ನಲ್ಲ. ಹೇಗೋ ಇಲ್ಲಿ ತನಕ ಬಂದಿದ್ದೀವಿ, ಹೀಗೆ ಹೋಗ್ಬೇಡಮ್ಮ. ಏನ್ರಿ, ಊರ್ ದೇವ್ರ ಬಾಯಿ ಮುಚ್ಚಿದ್ರು ಊರ್ ಜನರ ಬಾಯಿ ಮುಚ್ಚಕ್ಕಾಗಲ್ಲ ಅಂತ ಹೇಳ್ತಾರಲ್ಲ. ಆಡ್ಕೊಳ್ಳೋರ್ಗೇನ್ರಿ, ಚೆನ್ನಾಗಿದ್ರು ಆಡ್ಕೊಳ್ತಾರೆ, ಕೆಟ್ಟ ಹೋದ್ರು ಆಡ್ಕೊಳ್ತಾರೆ. ಯಾವ ಸಂದರ್ಭದಲ್ಲಿ ಏನ್ ಮಾತಾಡ್ಬೇಕು ಅನ್ನೋ ಪರಿಜ್ಞಾನ ಕೂಡ ಅವ್ರಿಗಿರಲ್ಲ. ಹಾಗಂತ ನಾನು ಹಾಗೆ ಹೊರಟೋದ್ರೆ ನಮ್ಮ ಅತ್ತಿಗೆ ನನಗೆ ಸಿಗ್ತಾಳೇನ್ರಿ? ಸಿಗ್ತಾಳ ಹೇಳಿ? ಇನ್ನೊಂದ್ಸಲ ಅವ್ರ ಮುಖ ನೋಡ್ಬೇಕು ಅಂದ್ರೆ ಅವ್ರ ಮತ್ತೆ ನನಗೆ ಸಿಗಲ್ಲ ರೀ. ದಯವಿಟ್ಟು ಒಪ್ಕೊಳ್ರಿ, ಒಂದ್ಸಲ ಅವ್ರ ಮುಖ ನೋಡ್ಕೊಂಡು ಹೋಗೋಣ ರೀ. ಸರಿ ಲಕ್ಷ್ಮಿ, ಆದ್ರೆ ಮನೆ ಒಳಗೆ ಹೋಗೋದ್ ಬೇಡ, ದೂರದಿಂದ ನೋಡ್ಕೊಂಡು ನಾವು ಹೊರಟು ಬೇಡ. ಸಮಾಧಾನ ಮಾಡ್ಕೊ ಲಕ್ಷ್ಮಿ, ಸಮಾಧಾನ ಮಾಡ್ಕೊ. ಬಾ ಹೊರ. ಲಕ್ಷ್ಮೀ ನಿವಾಸ